Welcome to Kids Story World. ಒಂದು ದಿನ ಅತ್ತೆ ಸೊಸೆ ಮನೆಯ ವಾದವನ್ನು ಬಿಟ್ಟು ಹೊಸ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಎಂದು ನಿರ್ಧರಿಸಿದರು. ಮನೆಯಲ್ಲಿ ಯಾವ ತಿಂಡಿ ರುಚಿಯದು, ಯಾರ ಕೈ ರುಚಿ ಹೆಚ್ಚು ಎನ್ನುವ ವಿಷಯಕ್ಕೆ ದಿನವೂ ಚಿಕ್ಕ ಚಿಕ್ಕ ಜಗಳಗಳು. ಹೀಗಾಗಿ ಇಬ್ಬರೂ ಶಾಂತಿಗಾಗಿ ಒಟ್ಟಿಗೆ ಹೊರಟರು. ಹೋಟೆಲ್ಗೆ ಹೋದ ಮೇಲೆ ಅತ್ತೆ ಮೆನು ಹಿಡಿದುಕೊಂಡು ಇಷ್ಟು ಬೆಲೆ, ನಮ್ಮ ಮನೆಯಲ್ಲೇ ಅರ್ಧಕ್ಕೆ ಮಾಡ್ತೀನಿ ಎಂದಳು. ಸೊಸೆ ಕೂಡ ಸಿಕ್ಕಾಪಟ್ಟೆ ಬೇಗ, ಅಮ್ಮ, ರುಚಿ ನೋಡದೆ ಬೆಲೆ ಹೇಳೋದು ಹೇಗೆ? ಇಲ್ಲಿ ಕುಳಿತು ತಿಂದು ನೋಡಿ ಎಂದು ಚುಟುಕುವಾಗಿ ಉತ್ತರ ಕೊಟ್ಟಳು. ವೇಯಿಟರ್ ಬಂದ ಮೇಲೆ ಇಬ್ಬರೂ ಬೇರೆ ಬೇರೆ ಡಿಶ್ಗಳನ್ನು ಆರಿಸಿಕೊಂಡರು. ಅತ್ತೆ ಇಡ್ಲಿ, ಸೊಸೆ ಪಿಜ್ಜಾ. ಪಿಜ್ಜಾ ಬಂದ ತಕ್ಷಣ ಸೊಸೆ ತುಂಬ ಖುಷಿ. ಆದರೆ ಅತ್ತೆ ಮೊದಲ ತುಪ್ಪ ಹೊತ್ತ ಇಡ್ಲಿ ತಿಂದಾಗಲೇ ಇಷ್ಟು ಮೃದುವಾ, ಮನೆಯಲ್ಲೇ ಇಷ್ಟು ಬರುವುದಿಲ್ಲ ಎಂದು ಆಶ್ಚರ್ಯಪಟ್ಟಳು. ಸೊಸೆ ಪಿಜ್ಜಾ ಸ್ಲೈಸ್ ಕೊಟ್ಟಾಗ ಅತ್ತೆ, ಅಯ್ಯೋ ಇದು ಡೋಸೆನಾ ಕೇಕ್ನಾ ಎಂದು ಕೇಳಿ ಹೋಟೆಲ್ ತುಂಬ ನಗುವಿನಿಂದ ತುಂಬಿತು. ತಿಂಡಿ ಮುಗಿಸಿ ಇಬ್ಬರೂ ಕೈ ಹಿಡಿದು ಮನೆಗೆ ಹೋದರು. ಮನೆ ಬಾಗಿಲಲ್ಲೇ ಅತ್ತೆ ನುಡಿದಳು, ಸೊಸೆಯೇ, ಊಟದ ರುಚಿ ಮನೆಯಲ್ಲಿರಲಿ, ಹೃದಯದ ರುಚಿ ಒಬ್ಬರಲ್ಲೊಬ್ಬರಲ್ಲಿ ಇರಬೇಕು. ಸೊಸೆ ಕೂಡ ನಗೆ ಬೀರುತ್ತಾ ಹೇಳಿದಳು, ಹಾಗಾದ್ರೆ ನಾವಿಬ್ಬರೂ ಸೇರಿ ಪಿಜ್ಜಾ ಮಾಡೋಣ ಅಮ್ಮ. ನೀತಿ: ಜಗಳ ಆಹಾರವಂತೆ, ಸುಟ್ಟರೆ ಕಹಿ, ಆದರೆ ಒಟ್ಟಿಗೆ ಹಂಚಿಕೊಂಡರೆ ರುಚಿ.